ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ ರೈಲು ರಸ್ತೆ ಇದನ್ನು ಬರೆದವರು ಕುವೆಂಪು ಅವರು. ಈ ಪದ್ಯದ ಮೂಲ ಆಕಾರ ಕುವೆಂಪು ಸಮಗ್ರ ಕಾವ್ಯ ಸಂಪುಟ 1. ಇವಾಗ ಪದ್ಯದ ಅರ್ಥ, ಪದ್ಯವನ್ನು ನೋಡೋಣ. ಮೊದಲನೇ ಪದ್ಯ. ಬೇಸಿಗೆಯ ಬಿಸಿಲು ಸುಡುತ್ತಿಹುದು ಸುಡಸುಡನೆ, ಮೂರ್ಛೆ ಹೋಗಿದೆ ಭೂಮಿ ನಡುಗಿ ನಡನಡನೆ, ಹರಿಯುತ್ತಿದೆ ಬಯಲಿನಲ್ಲಿ ಕಂಬಿದಾರಿ, ಕರ್ಕಶದ ಕಟುನೀಲ ಕಾಂತಿಯನ್ನು ಕಣ್ಗೆ ಕಾರಿ, ದೂರ ಸಮದೂರವಾಗಿ ದಿಗ್ನ್ಯೋಲೆಯಿಂದ ಬಂದು ದಿಗ್ನ್ಯೋಲೆಗಾಗಿ ವೇಗದಿಂದೋಡುತ್ತಿರುವೆರಡು ಕಾಳಾಹಿಗಳ ಹೋಲಿ, ನೂತನ ನಾಗರಿಕತೆಯ ಯತ್ನಾಸ್ತಿ ಪಂಜರದಿ, ಕಬ್ಬಿಣದ ಹೃದಯಕ್ಕೆ ಹೊತ್ತು ರಕ್ತವ ಭರದಿ, ಪ್ರವಹಿಸುವ ಲೌಹ ರೇಖಾ ನಾಳಗಳ ಹೋಲಿ, ಕರ್ಕಶದ ಕಟುನೀಲ ಕ್ರಾಂತಿಯ ಕಣ್ಗೆ ಕಾರಿ, ಹರಿಯುತ್ತಿದೆ ಕಂಬಿದಾರಿ. ಅಂದರೆ ಇದರರ್ಥ, ಬೇಸಿಗೆಯ ಬಿಸಿಲು ತೀವ್ರವಾಗಿ ಸುಡುತ್ತಿದೆ, ಭೂಮಿಯು ನಡುಗುವಷ್ಟು ಬಿಸಿಯಾಗಿ ಮೂರ್ಛೆ ಹೋದಂತಿದೆ. ಬಿಸಿಲಿನಲ್ಲಿ ರೈಲು ಹಾದಿಯ ಕಠೋರವಾದ ತೀಕ್ಷ್ಣವಾದ ನೀಲಿ ಹೊಳಪನ್ನು ಹೊರಸೂಸುತ್ತಾ ಹರಿಯುತ್ತಿದೆ. ದೂರದಿಂದ ಹತ್ತಿರಕ್ಕೆ ಬರುತ್ತಿರುವ ಎರಡು ಕಪ್ಪು ಸರ್ಪಗಳಂತೆ ರೈಲು ಹಳಿಗಳು ಕಾಣುತ್ತಿವೆ. ಅವು ವೇಗವಾಗಿ ಓಡುತ್ತಿರುವಂತೆ ಭಾಸವಾಗುತ್ತಿದೆ ಅಥವಾ ಭಾಸವಾಗುತ್ತವೆ. ಹೊಸ ನಾಗರಿಕತೆಯ ಯಾಂತ್ರಿಕ ಅಸ್ಥಿಪಂಜರದಲ್ಲಿ ಕಬ್ಬಿಣದ ಹೃದಯಕ್ಕೆ ರಕ್ತವನ್ನು ವೇಗವಾಗಿ ಸಾಗಿಸುವ ಕಬ್ಬಿಣದ ನಾಳಗಳಂತೆ ರೈಲು ಹಳಿಗಳು ತೋರುತ್ತಿವೆ. ಕಠೋರವಾದ ತೀಕ್ಷ್ಣವಾದ ನೀಲಿ ಹೊಳಪನ್ನು ಹೊರಸೂಸುತ್ತಾ ರೈಲು ಹರಿಯುತ್ತಿದೆ ಎಂದು ಈ ಪದ್ಯದ ಸಾರಾಂಶ. ಮುಂದೆ ಹೋಗೋಣ. ಬಡಕಲಾಗಿಹ ಹಸು ಬರಿಯ ಬಯಲ ಮೇಯುತ್ತಿದೆ, ತನ್ನ ನೆರಳು ತನಗೆ ಕಾವಾಗಿ ಸಾಯುತ್ತಿದೆ. ಅಂದರೆ ಬಡಕಲಾದ ಹಸುವು ಬರಿ ಬಯಲಿನಲ್ಲಿ ಮೇಯುತ್ತಿದೆ, ಬಿಸಿಲಿನ ತಾಪಕ್ಕೆ ಅದರ ನೆರಳು ಸಹ ಅದಕ್ಕೆ ಆಶ್ರಯ ನೀಡಲಾಗದೆ ಕಾವಾಗಿ ಸುಡುತ್ತಿದೆ ಎಂದರ್ಥ. ಮುಂದೆ, ಎಲೆ ಇಲ್ಲದ ಮರವು ಮಳೆಯ ಹಾರೈಸುತ್ತಿದೆ, ಅದರ ನೆಳಲೆಲಬುಗೂಡನೆ ಬಿಸಿಲು ದಹಿಸುತ್ತಿದೆ. ಅಂದರೆ ಎಲೆಗಳಿಲ್ಲದ ಮರವು ಮಳೆಗಾಗಿ ಹಾರೈಸುತ್ತಿದೆ, ಅದರ ನೆರಳಿನ ಅಸ್ಥಿಪಂಜರವನ್ನು ಬಿಸಿಲು ದಹಿಸುತ್ತಿದೆ ಎಂದರ್ಥ. ಶಬ್ದ ನಿಶ್ಶಬ್ದವಾಗಿ ಮಹಾಶೂನ್ಯತೆಯ ಶವದಂತೆ, ವೈಶಾಖ ರುದ್ರನ ಸಮಾಧಿಯಂತೆ. ಅಂದರೆ ಇಡೀ ಪರಿಸರವು ಮಹಾಶೂನ್ಯತೆಯ ಶವದಂತಿದೆ ಅಥವಾ ವೈಶಾಖ ಮಾಸದ ರುದ್ರನ ಸಮಾಧಿಯಂತೆ ಸಂಪೂರ್ಣವಾಗಿ ನಿಶ್ಶಬ್ದವಾಗಿದೆ ಎಂದು ಹೇಳಿದ್ದಾರೆ. ಯಾವುದನ್ನು ಲೆಕ್ಕಿಸದೆ ಕಂಬಿದಾರಿ, ಬಿಸಿಲ ಜಳದಲ್ಲಿ ನಿಂತು ಕಂಪನವ ತೋರಿ, ಕರ್ಕಶದ ಕಟುನೀಲ ಕಾಂತಿಯನ್ನು ಕಣ್ಗೆ ಕಾರಿ, ಹರಿಯುತ್ತಿದೆ ರೈಲು ದಾರಿ. ಅಂದರೆ ಯಾವುದನ್ನು ಲೆಕ್ಕಿಸದೆ ರೈಲು ಹಾದಿಯು ಬಿಸಿಲಿನ ಜಳದಲ್ಲಿ ಸ್ವಲ್ಪ ಕಂಪನ್ನು ತೋರುತ್ತಾ ಕಠೋರವಾದ ನೀಲಿ ಹೊಳಪನ್ನು ಹೊರಸೂಸುತ್ತಾ ಹರಿಯುತ್ತಿದೆ ಎಂದರ್ಥ. ನೋಡುತ್ತಿಹುದಿದ್ದಕ್ಕಿದ್ದಂತೆ ಹಸು ಕೊರಳನೆತ್ತಿ, ತನ್ನ ಸದ್ದನ್ನೇ ತಾನು ಬಿಡದೆ ಬೆಂಬತ್ತಿ ಬಂದಿದೋ ನಾಗರಿಕತೆಯ ಮಾರಿ ಬೋರೆ ಹತ್ತಿ. ಅಂದರೆ ಇದ್ದಕ್ಕಿದ್ದಂತೆ ಹಸು ತನ್ನ ಕುತ್ತಿಗೆಯನ್ನು ಎತ್ತಿ ನೋಡುತ್ತದೆ, ತನ್ನ ಸದ್ದನ್ನು ಬೆನ್ನತ್ತಿಕೊಂಡು
ನಾಗರಿಕತೆಯ ಮಾರಿಯಂತೆ ರೈಲು ಬರುತ್ತದೆ. ರೈಲು ಬಂದಿತು, ರೈಲು ಜಾಗರಿತವಾಗುತ್ತಿದೆ ಪ್ರಜ್ಞೆ ಇಲ್ಲದ ಬಯಲು. ಅಂದರೆ ರೈಲು ಬಂತು, ಪ್ರಜ್ಞೆ ಇಲ್ಲದ ಬಯಲು ರೈಲಿನ ಆಗಮನದಿಂದ ಜಾಗೃತವಾಗುತ್ತಿದೆ ಎಂದರ್ಥ. ಕರಿಯ ಕಲೆ ಗಾಜುಗಣ್ಣು ಬಾಯಲ್ಲಿ ಹೊಗೆ ಮೂಗಿನಲ್ಲಿ ಕಿಡಿ ರೈಲಿನೆಂಜಿನು. ಅಂದರೆ ಕಪ್ಪು ತಲೆ ಗಾಜಿನ ಕಣ್ಗಳು ಬಾಯಲ್ಲಿ ಹೊಗೆ ಮೂಗಿನಲ್ಲಿ ಕಿಡಿಯನ್ನು ಉಗುಳುತ್ತಾ ರೈಲಿನ ಇಂಜಿನು ಬರುತ್ತಿದೆ. ಹರಿಯುತ್ತಿದೆ ಗಡಗಡನೆ ಸದ್ದು ಮಾಡಿ. ಅಂದರೆ ಅದು ಗಡಗಡನೆ ಸದ್ದು ಮಾಡುತ್ತಾ ಬರುತ್ತಿದೆ ಅಥವಾ ಹರಿಯುತ್ತಿದೆ ಎಂದು ಹೇಳಿದ್ದಾರೆ. ಮುಂದೆ ದೊಡ್ಡದೊಂದನಕ್ಕೆ ಹುಳು ಹೊಟ್ಟೆಯೆಲ್ಲ ಗಾಡಿ. ಅಂದರೆ ದೊಡ್ಡವಾದ ಹುಳುವಿನಂಥದ್ದು ಅದರ ಹೊಟ್ಟೆಯಲ್ಲಿ ಗಾಡಿ ಇದೆ. ಇಲ್ಲಿ ರೈಲನ್ನು ದೊಡ್ಡ ಹುಳು ಅಥವಾ ಕೀಟಕ್ಕೆ ಹೋಲಿಸಲಾಗಿದೆ ಎಂದು ಹೇಳಿದ್ದಾರೆ. ಸೀಳು ಹಾಕುತ್ತಿದೆ ಕಿಡಿಯ ಸೂಸುತ್ತಿದೆ. ಅಂದರೆ ಇದು ಸೀಳು ಅಂದರೆ ಅದೇ ಸೀಟಿ ರೈಲಿನ ಶಬ್ದ. ಅದು ಸೀಳು ಹೊಡೆಯುತ್ತಿದೆ, ಕಿಡಿಗಳನ್ನು ಹೊರ ಹಾಕುತ್ತಿದೆ. ಅಂದರೆ ಕಲ್ಲಿದ್ದಲು ರೈಲಿನ ಹೊಗೆ ಇದು ಈ ಥರ. ಮುಂದೆ ಹೊಗೆಯನ್ನು ಊದುತ್ತಿದೆ, ನುಗ್ಗಿಯೊಡೆಯುತ್ತಿದೆ. ಹೊಗೆಯನ್ನು ಊದುತ್ತಾ ವೇಗವಾಗಿ ನುಗ್ಗಿಕೊಂಡು ಓಡುತ್ತಿದೆ ಎಂದು ಹೇಳಿದ್ದಾರೆ. ಜನರು ಕೂತಿಹರೇನು, ಸಾಗುತ್ತಿಹವೇನೋ ಸಾಮಾನು. ಇದರಲ್ಲಿ ಜನರು ಕುಳಿತಿದ್ದಾರೆಯೇ ಅಥವಾ ಸಾಮಾನುಗಳು ಸಾಗುತ್ತಿವೆ ಎಂಬ ಪ್ರಶ್ನೆ ಮೂಡುತ್ತದೆ. ಅಲ್ಲ, ರೈಲೋಡುತ್ತಿದೆ, ಅದಲ್ಲ, ಅದು ಕೇವಲ ರೈಲು ಓಡುತ್ತಿದೆ ಎಂದು ಹೇಳಿದ್ದಾರೆ. ಮಾನವರು ಸಾಮಾನು ಏನಾದರೇನಂತೆ. ಅಂದರೆ ಜನರು ಇರಲಿ ಸಾಮಾನು ಇರಲಿ ಏನಿದ್ದರೂ ಯಂತ್ರಕ್ಕೆ ಏನೂ ಚಿಂತೆ ಇಲ್ಲ. ಯಂತ್ರಕ್ಕೆ ಚಿಂತೆ, ಅಂತೂ ರೈಲೋಡುತ್ತಿದೆ. ಅಂದರೆ ಯಂತ್ರಕ್ಕೆ ಯಾವುದೇ ಚಿಂತೆ ಇರುವುದಿಲ್ಲ, ಹೇಗಾದರೂ ರೈಲು ಓಡುತ್ತದೆ ಅಷ್ಟೇ. ಸದ್ದು ಸತ್ತಿತು, ಕಣ್ಮರೆಯಾಯಿತು ರೈಲು. ಅಂದರೆ ರೈಲಿನ ಶಬ್ದ ನಿಂತಿತು, ರೈಲು ಕಣ್ಣುಗಳಿಂದ ಮರೆಯಾಯಿತು. ಪ್ರಜ್ಞೆ ತಪ್ಪಿದೆ ಮತ್ತೆ ಬಿಸಿಲಿನಲ್ಲಿ ಬಯಲು. ಅಂದರೆ ಬಯಲು ಮತ್ತು ಬಿಸಿಲಿನಲ್ಲಿ ಶಾಂತವಾಗಿ ಪ್ರಜ್ಞೆ ತಪ್ಪಿದಂತಾಗಿದೆ. ಏನೊಂದು ಕ್ಷಣಕಾಲದಲ್ಲಿ ಮಿಂಚು ಮರೆಯಾಯಿತು. ಕೇವಲ ಒಂದು ಕ್ಷಣದಲ್ಲಿ ಮಿಂಚಿನಂತೆ ಬಂದು ಮರೆಯಾಯಿತು ಎಂದರ್ಥ. ಬಯಲ ನಿದ್ದೆಯು ಕಂಡ ಕೆಟ್ಟ ಕನಸಾಯಿತು. ಅಂದರೆ ಬಯಲು ತನ್ನ ನಿದ್ದೆಯಲ್ಲಿ ಕಂಡ ಕೆಟ್ಟ ಕನಸಿನಂತೆ ಆ ಅನುಭವವಿತ್ತು. ಕತ್ತರಿಸಿದೊಂದು ನರವೇ ಸಾಕು ನೆತ್ತರನು ಶೋಷಿಸಲು, ಇನ್ನೇನು ಬೇಕು. ಅಂದರೆ ಕತ್ತರಿಸಿದ ಒಂದು ನರ ಸಾಕು ರಕ್ತವನ್ನು ಹೀರಿಕೊಳ್ಳಲು, ಇನ್ನೇನು ಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ಈ ಕಬ್ಬಿಣದ ಕಂಬಿದಾರಿ ಅಲ್ಲಿ ಮೇಯುವ ದನದ ರಕ್ತವನ್ನು ದಿನದಿನವೂ ಹೀರಿಕೊಂಡೊಯ್ದು ನಾಗರಿಕತೆಯ ನಾಡಿ ಎನ್ನಲು ನಂಬುವವರ, ಆದರೂ ನಂಬದಿರಬೇಡಿ. ಅಂದರೆ ಈ ಕಬ್ಬಿಣದ ಹಳಿಗಳು ಅಂದರೆ ಕಬ್ಬಿಣದ ದಾರಿ ಅಲ್ಲಿ ಮೇಯುತ್ತಿರುವ ದನಗಳ ರಕ್ತವನ್ನು ಪ್ರತಿದಿನ ಹೀರಿಕೊಂಡು ಹೋಗುವ ನಾಗರಿಕತೆಯ ನಾಡಿ ಎಂದು ಹೇಳಿದರೆ ಯಾರು ನಂಬುತ್ತಾರೆಯೇ? ಆದರೂ ನಂಬದೇ ಇರಬೇಡಿ, ಅಂದರೆ ಇದೇ ಸತ್ಯ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ಸದ್ದು ಸತ್ತಿದೆ, ಎಲ್ಲಿ ಹೋಯಿತು ಏನೋ ರೈಲು. ಅಂದರೆ ಶಬ್ದ ಸಂಪೂರ್ಣವಾಗಿ ನಿಂತಿದೆ, ರೈಲು ಎಲ್ಲಿಗೆ ಹೋಯಿತು ಏನು ಅಂತ ಹೇಳಿದ್ದಾರೆ. ಮೂರ್ಛೆ ಹೋಗಿದೆ ಮತ್ತೆ ಬಿಸಿಲಿನಲ್ಲಿ ಬೋಳು ರೈಲು ಬಿಸಿಲಿನಲ್ಲಿ ಬೋಳು ಬಯಲು. ಅಂದರೆ ಬೋಳು ಬಯಲು ಮತ್ತೆ ಬಿಸಿಲಿನಲ್ಲಿ ನಿಶ್ಚಲವಾಗಿ ಹೋದಂತೆ ಅಂದರೆ ಮೂರ್ಛೆ ಹೋದಂತೆ ಆಗಿದೆ ಎಂದು ಹೇಳಿದ್ದಾರೆ.
ಕರ್ಕಶದ ಕಟುನೀಲ ಕಾಂತಿಯನ್ನು ಕಣ್ಗೆ ಕಾರಿ ಹರಿಯುತ್ತಿದೆ 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 ರೈಲು ದಾರಿ, ಕಂಪಿಸುವ ಕಬ್ಬಿಣದ ಕಂಬಿದಾರಿ. ಅಂದರೆ ಕಣ್ಣುಗಳಿಂದ ಕರ್ಕಶವಾದ ಕಟು ನೀಲ ಕಾಂತಿಯನ್ನು ಕಾರುತ್ತಾ ರೈಲು ಹರಿಯುತ್ತಿದೆ ಹರಿಯುತ್ತಿದೆ, ಅದು ಕಂಪಿಸುವ ಕಬ್ಬಿಣದ ಕಂಬಿದಾರಿ. ಈ ಪದ್ಯವು ಯಾಂತ್ರೀಕರಣ ಮತ್ತು ನಾಗರಿಕತೆಯು ತರುವ ಬದಲಾವಣೆಗಳನ್ನು, ವಿಶೇಷವಾಗಿ ಹಳ್ಳಿಗಾಡಿನ ಶಾಂತ ಜೀವನದ ಮೇಲೆ ಬೀರುವ ಪರಿಣಾಮಗಳನ್ನು ವಿವರಿಸುತ್ತದೆ. ರೈಲು ಒಂದು ಯಂತ್ರವಲ್ಲ, ಅದು ಹಳ್ಳಿಯ ಸಹಜ ಸ್ಥಿತಿಯನ್ನು ಭಂಗಪಡಿಸುವ, ರಕ್ತ ಹೀರುವ ನಾಗರಿಕತೆಯ ಸಂಕೇತವಾಗಿದೆ ಎಂದು ಇಲ್ಲಿ ಕುವೆಂಪು ಅವರು ಈ ಪದ್ಯದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವಾಗ ನಾವು ಈ ಪದ್ಯದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬೇಸಿಗೆಯಲ್ಲಿ ಭೂಮಿ ಸ್ಥಿತಿ ಎಂತಹದ್ದು? 2ನೇದು, ಆಧುನಿಕತೆಯ ನಿರಂತರತೆಯನ್ನು ರೈಲ್ ರಸ್ತೆ ಕವನದ ಹಿನ್ನೆಲೆಯಲ್ಲಿ ವಿವರಿಸಿ. 3, ರೈಲು ಚಲಿಸುವ ಆರ್ಭಟತೆಯನ್ನು ಕವಿ ಹೇಗೆ ತಿಳಿಸಿದ್ದಾರೆ? 4, ಸಂಪರ್ಕದ ನೆಲೆಯಾಗಿ ರೈಲಿನ ಪಾತ್ರವೇನು? 5, ವ್ಯಾಪ್ತಿ ಮೀರುವ ರೈಲಿನ ಸ್ವರೂಪವನ್ನು ಕುರಿತು ಬರೆಯಿರಿ. 6, ರೈಲಿನ ಸ್ವರೂಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ? 7, ಆಧುನಿಕತೆ ಮತ್ತು ಯಂತ್ರ ನಾಗರಿಕತೆ ಪರಿಸರದ ಮೇಲೆ ಬೀರುವ ಪರಿಣಾಮವನ್ನು ವಿವರಿಸಿ. 8, ರೈಲು ಪ್ರಯಾಣದ ಅನುಭವ ಮತ್ತು ಅಸ್ಮಿತೆಗಳನ್ನು ವಿಷಾದಪಡಿಸಿ. 9, ರೈಲಿನ ಪ್ರತೀಕದ ಸ್ವಪ್ನಾವಸ್ಥೆಯನ್ನು ಕವನದ ಹಿನ್ನೆಲೆಯಲ್ಲಿ ನಿರೂಪಿಸಿ. 10, ರೈಲು ಶೋಷಣೆಯ ಸ್ವರೂಪವೇ ಚರ್ಚಿಸಿ. 11, ರೈಲಿನ ಆಗಮನ ಮಧ್ಯಮ ವರ್ಗ ಮತ್ತು ರೈತಾಪಿ ವರ್ಗದ ಮೇಲೆ ಬೀರುವ ಪ್ರತಿಕೂಲಗಳನ್ನು ಬರೆಯಿರಿ. 12, ರೈಲು ಅಭಿವೃದ್ಧಿ ಸಂಕೇತವೇ ಕವನದ ಹಿನ್ನೆಲೆಯಲ್ಲಿ ವಿವರಿಸಿ. ಇದಿಷ್ಟು ಈ ಪದ್ಯದ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.